ನಾನು ಒಬ್ಬಳ ಮಾತು ಬಿಟ್ಟು ಬೇರೆಯವ್ರು ಎಲ್ಲರ ಮಾತು ಕೇಳ್ತೀರಾ ಅಂತ ಆಯಿತು. ನಮ್ಮರೆ ಪ್ಲೀಸ್ ಪ್ಲೀಸ್ ಹಂಗೆ ಅನ್ಬೇಡಿ ನಮ್ಮರೆ. ನಮ್ಮರೆ ಪ್ಲೀಸ್ ನಮ್ಮರೆ. ಅಮ್ಮೋರೆ ತುಂಬ ದಿನಗಳಾಗಿತ್ತಲ್ಲ, ಅದಕ್ಕೆ ಇವತ್ತು ಮೀಟಿಂಗ್ ಮಾಡೋಣ ಅಂತ ನಿಮ್ಮನ್ನೂ ಕರೆದು ಅಮ್ಮನವ್ರೆ. ನಾನು ನಿಮ್ಮ ಹತ್ರ ಇದ್ರ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೆ. ಮಹಿಳಾ ಸಂಘ ಅನ್ನೋದು ತಿಂಗಳಿಗೆ ಒಂದ್ಸಲ ಸೇರೋ ಕೂಟ ಆಗಬಾರ್ದು. ಇದ್ರ ಮೂಲ ಉದ್ದೇಶ ನಮ್ಮೂರಲ್ಲಿರೋ ಮಹಿಳೆಯರಿಗೆ ಒಳ್ಳೇದಾಗಬೇಕು. ಯಾರಿಗೇನೇ ಕಷ್ಟ ಬಂದರೂ ನಾವೆಲ್ಲರೂ ಒಟ್ಟಾಗಿ ಸೇರಿ ಅದನ್ನ ಪರಿಹರಿಸೋಕ್ಕೆ ಸಹಾಯ ಮಾಡಬೇಕು. ಹೆಣ್ಮಕ್ಳು ನೋಡಿ ಇಲ್ಲಿ ಹಚ್ಕೊಡ್ತಾ ಇರೋದು. ಅಯ್ಯೋ ಅಮ್ಮ ನಾನು ಅಯ್ಯೋ 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 ಅವ್ವ ನಾನು ರಾಮ. ರಮಣ ನೀನಾ? ಹೊಸ ತಡ ಐತಿದಿಂದ ನನ್ನ ಬಾಯಿಲಿ ಭಜನೆ ಬಂದ್ಬಿಟ್ಟಿರೋದು. ಅಯ್ಯೋ ಅವ್ವ ನೀನು ಭಜನೆ ಮಾತ್ರ ಶುರು ಮಾಡಬೇಡ. ಅದು ನಂಬರ್ ನವಸಿ ನೋಡ್ಕೊಂಡು ಹೋಗಮ್ಮ ಅಂತ ಬಂದೆ. ಅಮ್ಮೋರೆ ಅಲ್ಲಿ ನೋಡಿ ನಿಮ್ಮ ರಾಮಣ್ಣವ್ರು ಬಂದಿದ್ದಾರೆ. ಇಲ್ಲಿ ಯಾಕೆ ಬರಕ್ಕೆ ಹೋದ್ರಿ? ಅಯ್ಯೋ ನನ್ನ ಮೇಲೆ ಯಾಕೆ ಆಟೊಂದು ಕೋಪ ಬೀಳ್ತೀರಾ? ನಾನೇನೋ ತಪ್ಪು ಮಾಡಿಲ್ಲ. ತಪ್ಪು ಮಾಡಿಲ್ಲ ಅಂತ ಹೇಳಬೇಡಿ. ಆದರೆ ಇವತ್ತೇನು ತಪ್ಪು ಮಾಡಿಲ್ಲ. ಈ ಕೋಣ ಇಲ್ಲೇನೆ ಮಾಡ್ತಿದ್ದಾನೆ. ಅಲ್ಲ ಅಕ್ಕ, ಈ ಸಂಘದ ಮೀಟಿಂಗ್ನಾಗೆ ನೀವಿರ್ಬೇಕಲ್ವಾ? ಇವಳು ಏನು ಮಾಡ್ತಾವಳು ಇಲ್ಲಿ? ಬಾವಾ, ಇಲ್ಲೇನು ಮಾಡ್ತಿದ್ದೀರಾ ನೀವು? ಅದು ಅದಕ್ಕೆ ನೀವು? ನಾನು ಸಂಘದ ಮೀಟಿಂಗಿಗೆ ಬಂದೆ ಬಾವಾ. ಆದರೆ ನೀವಿಬ್ರು ಇಲ್ಲೇನು ಮಾಡ್ತಿದ್ದೀರಾ? ಅದು ಅದಕ್ಕೆ ಜಾನಕಿ ಅವ್ರನ್ನ ಮಾತಾಡ್ಸುಮ ಅಂತ ಬಂದೆ. ಓ, ಆದರೆ ಜಾನಕಿ ಅವರು ನಿಮ್ಮ ಹತ್ರ ಮಾತಾಡ್ತಿರೋ ಹಾಗೆ ಕಾಣ್ತಿಲ್ವಲ್ಲ ಬಾವಾ? ಜಾನಕಿ, ಯಾಕೆ ನಮ್ಮ ಭಾವನ ಈ ರೀತಿ ಗೋಳು ಹಿಡ್ಕೊತಿದ್ದೀರಾ? ಮನೆಗೆ ಬನ್ನಿ.
ಪಾಪ, ನೀವಿಲ್ದೆ ಬಾವ ಎಷ್ಟು ಕಷ್ಟ ಅನುಭವಿಸ್ತಿದ್ದಾರೆ ಗೊತ್ತಾ? ನಾವೆಲ್ಲರೂ ನೀವು ಮನೆಗೆ ಬರೋದನ್ನೇ ಕಾಯ್ತಾ ಇದ್ದೀವಿ. ಪ್ಲೀಸ್ ಜಾನಕಿ, ಮನೆಗೆ ಬನ್ನಿ. ನೋಡಿ ಬಾವ, ಜಾನಕಿ ನಾನು ಎಷ್ಟೇ ಕೇಳ್ಕೊಂಡ್ರು ಒಂದು ಮಾತಾಡ್ತಿಲ್ಲ. ಜಾನಕಿ ಅವ್ರು ಯಾಕೋ ಮಾತು ಕೇಳೋ ಹಾಗೆ ಕಾಣಿಸ್ತಿಲ್ಲ. ನೀವಿಲ್ಲಿದ್ದು ಅವಮಾನ ಅನುಭವಿಸೋದನ್ನ ನನಗೆ ಸಹಿಸ್ಕೊಳ್ಳೋದಕ್ಕಾಗಲ್ಲ. ಹೋಗಿ ಬಾವ, ನೀವು ಮನೆಗೆ ಹೋಗಿ. ಅಲ್ಲ ಅದಕ್ಕೆ ಒಂದು ನಿಮಿಷ. ಬೇಡ ಬಾವ, ನಿಮಗೆ ನನ್ನ ಮಾತಿನ ಮೇಲೆ ಗೌರವ ಇದ್ರೆ ಏನು ಹೇಳ್ದೆ ಮನೆಗೆ ಹೊಟ್ಟೋಗಿ ಪ್ಲೀಸ್. ಛೇ, ಈಟೆಲ್ಲ ಮಾಡಿದ್ರು ನಮ್ಮವ್ರ ತಾವು ಮಾತಾಡೋಕ್ಕಾಯ್ತಾ ಇಲ್ವಲ್ಲ. ಹೊರಡಿ ಬಾವ. ಬಾರಿ ಚಂದ್ರಿ, ಮೀಟಿಂಗ್ಗೆ ಟೈಮ್ ಆಯ್ತು. ನಮಸ್ಕಾರ, ಕೂತ್ಕೊಳ್ಳಿ. ಎಲ್ಲಿ ಏನು ಮೀಟಿಂಗ್ ಕರೆದಿದ್ದು? ಬನ್ನಿ ಅಮ್ಮ. ಹೇಳಿ, ಯಾಕೆ ಮೀಟಿಂಗ್ ಕರೆದಿದ್ದು? ನನಿತಾವ್ರೆ, ನೀವು ಬರೋಕ್ಕಿಂತ ಮುಂಚೆ ನಾವು ಅದನ್ನೇ ಮಾತಾಡ್ತಾ ಇದ್ವಿ. ನೀವು ಲೇಟಾಗಿ ಬಂದಿದ್ದರಿಂದ ನಿಮಗೆ ಗೊತ್ತಾಗಲಿಲ್ಲ ಅಷ್ಟೆ. ನಾನು ಆಗಲೇ ಹೇಳ್ತಿದ್ದ ಹಾಗೆ ನಾವೆಲ್ಲರೂ ಒಬ್ರಿಗೊಬ್ರಿಗೆ ನೆರವಾಗಬೇಕು. ಆಗ ಯಾವುದೇ ಕಷ್ಟ ಬಂದರೂ ಅದನ್ನು ಸಲೀಸಾಗಿ ಬಗೆಹರಿಸ್ಬೋದು ಅನ್ನೋ ನಂಬಿಕೆ ಪ್ರತಿಯೊಬ್ಬರಲ್ಲೂ ಬರುತ್ತೆ. ಒಂದು ನಿಮಿಷ ಜಾನಕಿ ಅವರೇ, ನೀವೇನು ಹೇಳ್ತಿದ್ದೀರೋ ಯಾರಿಗೂ ಅರ್ಥ ಆಗ್ತಿಲ್ಲ. ನೀವು ಎಲ್ರಿಗೂ ಏನೇನೋ ಹೇಳಿ ಕನ್ಫ್ಯೂಸ್ ಮಾಡಿಸ್ಬೇಡಿ. ನಮಗೆಲ್ಲ ಅರ್ಥ ಆಗ್ತದ ಅಮ್ಮೋರೆ. ನನಿತಾವ್ರೆ, ನಿಮಗೂ ಹೇಳ್ತೀನಿ ರೀ, ಮಹಿಳಾ ಸಂಘದ ರೀತಿ ರಿವಾಜುಗಳನ್ನ ಸ್ವಲ್ಪ ಸರಿಪಡಿಸೋದಿದೆ. ಅದ್ರ ಬಗ್ಗೆನೇ ನಾವು ಮಾತಾಡ್ತಾ ಇದ್ವಿ. ಏನು ಸರಿಪಡಿಸೋದಿದ್ಯಾ? ಅದ್ರ ಬಗ್ಗೆ ನೀವ್ಯಾಕೆ ತಲೆ ಕೆಡಿಸ್ಕೊತಿದ್ದೀರಾ? ಇಷ್ಟು ದಿನದಿಂದ ನಾನು ನೋಡ್ಕೊಂಡು ಬರ್ತಿದ್ದೀನಲ್ಲ, ಏನು ಸಮಸ್ಯೆ ಇಲ್ಲ. ಸುಮ್ಮನೆ ರೀತಿ ರಿವಾಜು ಅಂತ ಮಾತಾಡಿ ಎಲ್ಲರೂ ತಲೆ ಕೆಡಿಸ್ಬೇಡಿ. ಏನು ಪ್ರಾಬ್ಲಮ್ ಇಲ್ವಾ? ಕಮಲಕ್ಕ, ಹಳ್ಳಿಲಿ ಟೇಲರಿಂಗ್ ಕ್ಲಾಸ್ ಬೇಕು ಅಂತ ಕೇಳಿ ಎಷ್ಟು ದಿನ ಆಯಿತು? 1 ತಿಂಗಳಾಯ್ತಮ್ಮ ಅವರೇ. ಮತ್ತೆ ನಿಮ್ಮ ಎಲ್ಲರ ಹತ್ರ ಬ್ಯಾಂಕ್ ಅಕೌಂಟ್ ಇದೆಯಾ? ಮತ್ತೆ ಎಷ್ಟು ಜನ ಹೆಣ್ಮಕ್ಳು ಸ್ಕೂಲಿಗೆ ಹೋಗ್ತಿದ್ದಾರೆ ಹೇಳಿ? 1 ತಿಂಗಳಾಯ್ತಮ್ಮ ಅವರೇ. 1 ತಿಂಗಳಾಯ್ತು. 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 1
ಎಷ್ಟೋ ಪ್ರಾಬ್ಲಮ್ಗಳಿದೆ. ಇದೆಲ್ಲ ಬಗೆಹರಿಸ್ಬೇಕು ಅಂತಂದರೆ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು. ಹಾಂ ಜಾನಕಿ ಅವರೇ, ಹೌದು, ನೀವು ಹೇಳ್ತಿರೋದು ಸರಿಯಾಗೇ ಇದೆ. ನಾನೇ ಎಲ್ಲ ಸರಿ ಮಾಡ್ತೀನಿ. ಎಲ್ಲರೂ ಕೇಳಿಸ್ಕೊಳ್ಳಿ, ಇನ್ಮೇಲೆ ಒಂದೊಂದಾಗೆ ನಾನು ಎಲ್ಲ ಸಮಸ್ಯೆನೂ ಸಾಲ್ವ್ ಮಾಡ್ತೀನಿ. ಅಮ್ಮವ್ರೆ, ಇದೆಲ್ಲ ನಿಮ್ಗೆ ಯಾಕೆ ತೊಂದರೆ? ಇದನ್ನೆಲ್ಲ ಜಾನಕಿ ಅಮ್ಮವ್ರೆ ನೋಡ್ಕೋತಾರೆ ಬಿಡಿ. ಕೋಪ ಮಾಡ್ಕೋಬೇಡಿ ಅಮ್ಮವ್ರೆ. ನಮಗೆ ದೊಡ್ಡ ಮನೆಯಿಂದ ಒಬ್ಬರು ಅಧ್ಯಕ್ಷರು ಬೇಕು. ಈಗ ಇಬ್ಬರಿದ್ದೀರಾ, ಅದರಲ್ಲಿ ಯಾರನ್ನ ಆಯ್ಕೆ ಮಾಡ್ಕೊಳ್ಳೋದು? ಹಾಗಾದರೆ ಎಲೆಕ್ಷನ್ ಮಾಡೋಣವಾ? ಅಕ್ಕ, ಇವರೆಲ್ಲರೂ ಸೇರ್ಕೊಂಡು ಏನೋ ಪ್ಲಾನ್ ಮಾಡ್ತವ್ರೆ, ಬಿಡಬೇಡಿ ಅಕ್ಕ. ಅಲ್ಲ, ಇದರಲ್ಲಿ ಏನು ಕನ್ಫ್ಯೂಷನು? ಈ ಸಂಘದ ಬಗ್ಗೆ ಹೆಚ್ಚಾಗಿ ತಿಳ್ಕೊಂಡಿರೋಳೆ ನಾನು. ಮೊದಲಿಂದಾನೂ ನಾನೇ ಅಧ್ಯಕ್ಷೆ. ಸೊ ಇನ್ನು ಮುಂದೆನೂ ಅಧ್ಯಕ್ಷೆಯಾಗಿ ನಾನೇ ಇರ್ತೀನಿ. ಜಾನಕಿ ಅವ್ರಿಗೆ ಈ ಎಲೆಕ್ಷನ್ ಎಲ್ಲ ಸೆಟ್ ಆಗಲ್ಲ. ನಾನೊಂದು ಮಾತು ಹೇಳಿದ್ರೆ ಅವ್ರು ಒಪ್ಕೊಳ್ತಾರೆ ಅಲ್ವಾ ಜಾನಕಿ? ಜೊತೆಗೆ ಎಲೆಕ್ಷನ್ ಮಾಡಿದ್ರು ನಾನೇ ಗೆಲ್ಲೋದು. ಇಲ್ಲ, ಎಲೆಕ್ಷನ್ ಮಾಡೋಣ. ನಾನು ರೆಡಿ. ಜಾನಕಿ ಅವರೇ, ಏನು ಮಾತಾಡ್ತಿದ್ದೀರಾ? ಎಲೆಕ್ಷನ್ನಾ? ಹೌದು, ಮಹಿಳಾ ಸಂಘದ ಅಧ್ಯಕ್ಷೆ ಆಗೋಕ್ಕೆ ನಾನು ಎಲೆಕ್ಷನ್ ನಿಲ್ತೀನಿ. ಜಾನಕಿ ಅವರೇ, ಎಲೆಕ್ಷನ್ ಅಂದರೆ ಏನು ಅಂದ್ಕೊಂಡಿದ್ದೀರಾ? ಮಕ್ಕಳಿಗೆ ಅ ಈ ಹೇಳ್ಕೊಟ್ಟಾಗ ಅಂದ್ಕೊಂಡಿದ್ದೀರಾ? ನೋಡಿ, ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಾ ಇದ್ದೀನಿ, ಎಲೆಕ್ಷನಲ್ಲಿ ನಿಂತ್ಕೋಬೇಡಿ. ಸೋತ್ ಹೋಗ್ತೀರಾ. ಅದನ್ನು ನೋಡೇ ಬಿಡೋಣ. ನನಗೆ ಸೋಲ್ತೀನಿ ಅನ್ನೋ ಭಯ ಇಲ್ಲ. ಎಲೆಕ್ಷನ್ಗೆ ನಾನು ರೆಡಿ. ನೀವು ರೆಡಿನಾ ನಂದಿತಾ ಅವರೇ? ಅಕ್ಕ, ಯಾಕೆ ಸುಮ್ಕಾಗೋದ್ರಿ? ನೀವು ಏನಾದರೂ ಹೇಳಿ ಅಕ್ಕ. ಇಷ್ಟೆಲ್ಲ ಹೇಳಿದ್ಮೇಲೂ ಕೇಳಲಿಲ್ಲ ಅಂದರೆ ಸರಿ, ನಿಮ್ಮಿಷ್ಟ. ನನ್ನ ಮೀಟಿಂಗ್ಗೆ ಕರೆದಿದ್ದಕ್ಕೆ ಧನ್ಯವಾದಗಳು. ನಡೆಯೋ ಎಲೆಕ್ಷನಲ್ಲಿ ನಾನು ಗೆಲ್ತೀನಿ ಅನ್ನೋ ನಂಬಿಕೆ ನನಗಿದೆ. ಗೆದ್ದೇ ಗೆಲ್ತೀನಿ. ದೊಡ್ಡ ಮನೆ ಪರವಾಗಿ ನಿಮ್ಗೆ ಏನೇನು ಸೇವೆ ಮಾಡಬೇಕೋ ಅದನ್ನೆಲ್ಲ ನಾನು ಮಾಡ್ತೀನಿ. ನಂದಿತಾ ಅವರೇ, ಆಲ್ ದಿ ಬೆಸ್ಟ್. ಸೇಮ್ ಟು ಯು. Get down, the get back up again. Come on, shake up that false cold. Life is too short, yeah. ಆಂಜನೇಯ, ಆಂಜನೇಯ ಕಾಪಾಡಪ್ಪ. ನಾನು ಆಟೊಂದು ಹೇಳಿನೂ ಯಾಕೆ ಜಾನಕಿ ಅವ್ರನ್ನ ಭೇಟಿ ಮಾಡೋಕೆ ಹೋದ್ರಿ ಅಂತ ಕೇಳ್ತಾರೆ. ಅದಕ್ಕೇನಪ್ಪ ಹೇಳೋದು? ಬಾಬಾ, ನಿಂತ್ಕೊಳ್ಳಿ. ಬಾಬಾ, ನಾನು ಅಷ್ಟು ಸಲ ಹೇಳಿದ್ರು ನೀವು ಜಾನಕಿನ ಮೀಟ್ ಮಾಡಕ್ಕೆ ಯಾಕೆ ಬಂದಿದ್ರಿ? ಅನ್ಕಂಡೆ, ಕೇಳೇ ಬಿಟ್ರಲ್ಲ. ಏನಪ್ಪ ಹೇಳೋದು ಇವಾಗ?
ಅದೇ ಹೇಳಿದ್ನಲ್ಲ ಅದಕ್ಕೆ ಜಾನಕಿ ಅವ್ರ ತಾವ ಮಾತಾಡಮ್ಮ ಅಂತ. ನಿಮಗೆ ಯಾಕೆ ಅರ್ಥ ಆಗ್ತಿಲ್ಲ ಬಾಬಾ? ನೋಡಿ, ನೀವು ಅವ್ರ ಹಿಂದೆ ಬಿದ್ದಷ್ಟು ಅವ್ರ ಹಠ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಹಠನೇ ನನ್ನನ್ನೇ ಎದುರಾಕೊಳ್ಳೋಷ್ಟಾಗಿದೆ. ಏನು ಹೇಳ್ತಾ ಇದ್ದೀರ ಅದಕ್ಕೆ? ಹ್ಞೂ ಬಾವಾ, ಮಹಿಳಾ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಎಲೆಕ್ಷನ್ನಲ್ಲಿ ಜಾನಕಿ ಅವರು ನನ್ನ ವಿರುದ್ಧವಾಗಿ ನಿಲ್ತಾರಂತೆ. ಆಟೆ ಅಲ್ಲ, ಅವರು ಎಲೆಕ್ಷನ್ನಾಗೆ ಗೆದ್ದೇ ಗೆಲ್ತೀನಿ ಅಂತ ಸವಾಲು ಹಾಕವ್ರೆ. ನೀವೇ ಹೇಳಿ ಬಾಬಾ, ಎಲೆಕ್ಷನ್ಗೆ ಒಂದೇ ಮನೆಯಿಂದ ಇಬ್ಬರು ನಿಲ್ಲೋದಾ? ದೊಡ್ಡ ಮನೆ ಒಗ್ಗಟ್ಟಿನ ಬಗ್ಗೆ ಊರ್ ಜನ ಎಲ್ಲ ಏನು ಅನ್ಕೊಳ್ಳಲ್ಲ ಹೇಳಿ? ಹೇಳಿ ಬಾವಾ, ನಾನು ಹೇಳ್ತಿರೋದು ಸರಿ ಅಲ್ವಾ? ಹೌದು ಹೌದು ಅದಕ್ಕೆ. ಹಾಗಾದ್ರೆ ಜಾನಕಿಗೆ ನೀವೇ ಒಂದ್ಸಲ ಹೇಳಿ ಬಾವಾ. ಆದರೆ ಅದಕ್ಕೆ ನೀವೇ ಹೇಳಿದ್ರಲ್ಲ ಜಾನಕಿ ಅವ್ರ ತಾವ ಮಾತಾಡಬೇಡಿ ಅಂತ. ಅಯ್ಯೋ, ಈ ವಿಷಯವಾಗಿ ಮಾತಾಡಿದ್ರೆ ತಪ್ಪೇನೂ ಇಲ್ಲ. ನೋಡಿ, ಜಾನಕಿಗೆ ನಿಮ್ಮ ಮೇಲೆ ಕೋಪ ಇರೋದಕ್ಕೆ ನನ್ನ ವಿರುದ್ಧ ಈ ರೀತಿ ಮಾತಾಡ್ತಿದ್ದಾರೆ ಅನ್ಸುತ್ತೆ. ನೀವೊಂದ್ಸಲ ತಿಳಿಸಿ ಹೇಳಿ. ಹೇಳ್ತೀರಲ್ವಾ ಬಾವಾ? ಸರಿ ಅದಕ್ಕೆ. ಅತ್ತಿಗೆ ಹೇಳ್ದಂಗೆ ಜಾನಕಿ ಅವರು ನನ್ನ ಮ್ಯಾಕಿರೋ ಕಾಪಕ್ಕೆ ಹಿಂಗೆ ಮಾಡೋರು ಅನ್ನಿಸ್ತೈತೆ. ನಾನೇ ಹೋಗಿ ಹೇಳ್ತೀನಿ. ರಾಮಣ್ಣನ ಪರಿಸ್ಥಿತಿ ನೋಡೋಕ್ಕಾಯ್ತಿಲ್ಲ ಕಣ್ರಲ್ಲ. ಹೂಕಲ್ಲ ಮಂಜ, ಯಾರು ಕಣ್ಣು ಬಿತ್ತೋ ಏನೋ ಅಂತ ಜೋಡಿ ಅಕ್ಕಿಗಳೇ ಕಿತ್ತಾಡ್ಕೊಂಡ್ಬಿಟ್ಟವೆ. ರಾಮಣ್ಣಂಗೆ ಓದೋಕೆ ಒಪ್ಕೊ ಅನ್ನಂಗೂ ಇಲ್ಲ, ಅದಕ್ಕೇನ ಸಮಾಧಾನ ಮಾಡೋಕೆ ಬೇರೆ ಆಪ್ಷನೂ ಇಲ್ಲ. ಈಗೇನು ಮಾಡೋದು? ಏನು ಮಾಡೋದು ಅಂತಂದರೆ ಅವ್ರು ನಿಂಗೆ ಬಿಟ್ರೆ ಹಿಂಗೆ ಇದ್ಬಿಡ್ತಾರೆ ಆಟೆ. ಅದು ಸರಿನೇ, ಅವರಿಬ್ರು ದೂರ ಇರಬಾರ್ದು, ನಾವೇ ಹೆಂಗಾರ ಒಂದು ಮಾಡಬೇಕು. ಅದೆಂಗೆ? ಅತ್ತಿಗೆಗೆ ರಾಮಣ್ಣನ ಮೇಲೆ ಕೋಪ ಇರ್ಬೋದು, ಆದರೆ ಅದಕ್ಕಿಂತ ಪಿರುತಿ ಶಾನೆ ಐತೆ ಅಂತ ನಮ್ಮೆಲ್ರಿಗೂ ಗೊತ್ತು. ಈಗ ಏನು ಮಾಡೋದು ಅಂತಂದರೆ ಸೀದಾ ಅತ್ತಿಗೆ ಮನೆಗೆ ಹೋಗಿ ನಾವೇ ಅವ್ರ ತವ ಮಾತಾಡಿ ಸಮಾಧಾನ ಮಾಡಮ್ಮ. ನಮ್ಮ ಮಾತು ಕೇಳ್ತಾರಾ? ಕೇಳಂಗೆ ಹೇಳುಮ್ಮ. ಹಂಗಾರೆ ಯಾಕೆ ತಡ? ನಡಿಲ್ಲ, ಹೋಗುಮ್ಮ. ಸರಿ ಮಂಜ, ನನಗೂ ಮನ್ಯಾಗ ಹೊಸಿ ಕೆಲಸ ಐತೆ, ಎಂಡ್ರಿಗೆ ಬೇರೆ ಹೇಳಿಲ್ಲ, 7 ಬಂದ್ಬಿಡ್ತೀನಿ. ಏಯ್ ನಗ್ಬಾಡ್ರಲ್ಲ, ಬರ್ತೀನಿ. ಸರಿ ಕಲ್ಲ ಬಾಬು, ನಮಗೂ ಗೋಡನ್ಗೆ ಲೋಡ್ ಹೊಡೆ ಕ್ಯಾಮೆ ಇದೆ, ಮುಗಿಸ್ಕೊ ಬರ್ತೀವಿ. ನೀನು ಬಾ ಲೇ, ಬಂದ್ರಲ್ಲ ಬರಲ್ಲ. ಏನ್ ಮಂಜಣ್ಣ, ಕೊಬ್ಬರಿ ಮಿಠಾಯಿ ಕೊಡ್ಸಕ್ಕೆ ದುಡ್ಡಿಲ್ಲ ಅಂತಿದ್ದಾನು, ಹೊಸ ಬುಲ್ಲರ ಪಿಕಪ್ ತಗೊಬಿಟ್ಟಿದ್ಯಾ? ಏ ನಂದಲ್ಲ ಕಲ್ಲ, ದೊಡ್ಡ ಮನೆಯವ್ರದ್ದು. ಹಂಗ ನನ್ನೊಂದು ರೌಂಡ್ ಕರ್ಕೊಂಡು ಹೋಗು. ನಿನಗಿಲ್ದೇ ಇರೋದೇನಿಲ್ಲ, ಆದರೆ ಇದನ್ನೇ ಕೊಬ್ಬರಿ ಮಿಠಾಯಿ ಅನ್ಕೊಡು. ಸರಿ ಆಯ್ತು, ಹತ್ತು ಮತ್ತೆ ನಡಿ ಮತ್ತೆ. ಅಲ್ಲ ಮಂಜಣ್ಣ, ಗಾಡಿ ಇಷ್ಟೊಂದು ಲೋಡ್ ಇದ್ರು ಏನ್ ಸ್ಪೀಡ್ ಆಗಿ ಹೋಯ್ತದೆ? ಮಹೇಂದ್ರ ಬಲೇರೋ ಅಂತಂದ್ರೆ ಸುಮ್ಕೆನಲ್ಲ, ಮಹೇಂದ್ರ ಬಲೇರೋ ಅಂತಂದ್ರೆ ಪಿಕಪ್ ಹೋಗಲ್ಲ, ನಂಬರ್ 1 ಲೋಡ್ ಕೆಪಾಸಿಟಿ ಇರೋ ಗಾಡಿ. ಕೆಪಾಸಿಟಿ ಅಲ್ಲ, ನಂಬರ್ 1 ಲೋಡ್ ಕೆಪಾಸಿಟಿ. ಅದೇ ಕಲ್ಲ ಕೆಪಾಸಿಟಿ.
ನಡೆಯೋ ಎಲೆಕ್ಷನಲ್ಲಿ ನಾನು ಗೆಲ್ತೀನಿ ಅನ್ನೋ ನಂಬಿಕೆ ನನಗಿದೆ. ಗೆದ್ದೇ ಗೆಲ್ತೀನಿ.